ಸಿಂದಗಿ ತಾಲೂಕಿನ ಚಡ್ರಕಿ ಎಂಬ ಗ್ರಾಮದಲ್ಲಿ ಅಮಾನೀಯ ಕೃತ್ಯವೊಂದು ಕಂಡು ಬಂದಿದೆ. ಗೆಳೆಯನೊಬ್ಬನು ಗೆಳೆಯನ ಚಡ್ಡಿಗೆ ಹಲ್ಲೆ ಮಾಡಿದ್ದಾನೆ. ನೀವು ನೋಡಬಹುದು ಸಿಸಿ ಕ್ಯಾಮ್ರಾದಲ್ಲಿ, ಮೇಲೆ ಕಾಣ್ತಿರೋ ಸಿಸಿ ಕ್ಯಾಮ್ರಾದಲ್ಲಿ ನೋಡಬಹುದು ಯಾವ ರೀತಿ ಬಂದು ನೋಡಿ ಯಾವ ರೀತಿ ಪ್ರತಿಯೊಂದು ಹಂತದಲ್ಲಿ ಚುಸ್ತಾ ಇದ್ದಾನೆ ಅಂತ ನೋಡಬಹುದು. ಈ ಸಿಸಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ, ನೋಡಬಹುದು ನೀವು. ಈಗ ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿ ಅಬ್ದುಲ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಾವು ನಮ್ಮ ಜನಪ್ರತಿನಿಧಿ ಅಬ್ದುಲ್ ಅವ್ರ ಜೊತೆ ಸಂಪರ್ಕ ಪಡಿಸ್ತಾ ಇದೀವಿ. ಅಬ್ದುಲ್ ಅವ್ರೆ, ಕೇಳಿಸ್ತಾ ಇದೆ? ಅಬ್ದುಲ್ ಅವರೇ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಅಲ್ಲಿ ಏನಾಗಿದೆ ಅಂತ ಸ್ವಲ್ಪ ತೋರಿಸ್ತೀರಾ ಅಬ್ದುಲ್ ಅವರೇ ನಮ್ಮ ಜನರಿಗೆ? ಖಂಡಿತವಾಗಿ ಸರ್, ಖಂಡಿತವಾಗಿ. ಇಲ್ಲಿ ಏನಾಗಿದೆ ಅಂದ್ರೆ, ಇಬ್ಬರ ಸ್ನೇಹಿತರ ನಡುವೆ ಜಗಳವಾದ ಕಾರಣ ದುಡ್ಡಿನ ಒಂದು ವಿಷಯ ಇಲ್ಲಿ ಕಂಡು ಬಂದಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಹಳ ಕ್ರೌರ್ಯವನ್ನು ಮೆರೆದಿದ್ದಾರೆ. ಯಾವ ರೀತಿ ಇಲ್ಲಿ ಕ್ರೌರ್ಯದ ವಾತಾವರಣ ಆಗಿದೆ ಅಂದ್ರೆ, ನೀವು ನೋಡ್ತಾ ಇರ್ಬೋದು, ಕೊಂದಿರ್ತಕ್ಕಂಥ ಚಾಕು ಕೂಡ ಈ ಚಡ್ಡಿಯ ಮೇಲೆ ಉಳಿದಿರುವಂಥದ್ದು. ಇಲ್ಲಿ ತುಂಬಾ ದುಃಖದ ವಾತಾವರಣ ಒಂದು ಏನಿದೆ ಈ ಊರಿಗೆ ಹೆಗಲೇರಿದೆ, ಅಷ್ಟು ಹೇಳ್ಬೋದು. ಅರ್ಬಾಜ್ ಅಬ್ದುಲ್ ಅವರೇ, ಅಲ್ಲಿರುವ ಸಂತ್ರಸ್ತರ ಜೊತೆ ಸ್ವಲ್ಪ ಮಾತಾಡಿ ಪ್ರಯತ್ನ ಪಡ್ತೀರಾ ಅಬ್ದುಲ್ ಅವರೇ, ನಿಮ್ ಕೈಲಿ ಸಾಧ್ಯ ಆದ್ರೆ? ಖಂಡಿತ ಮಾತಾಡ್ಬೋದು ಅರ್ಬಾಜ್ ಅವರೇ. ಸರ್, ಏನಾಯ್ತಂತ ನಮ್ಗೆ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬೋದಾ ನೀವು, ಇದು ಹೆಂಗೈತಂತ? ಸರ್, ಅವ 2-3 ದಿವಸದಿಂದ ರೊಕ್ಕ ಕೇಳಾಕತ್ತಿದ್ದ, ಕರೆ ಅದ್ರಿ ಸರ್. ಆದ್ರ ನನ್ನ ಬಲ್ಲಿನೇ ಇದ್ದಿದ್ದಿಲ್ರಿ. 2-3 ದಿನ ನಿಂದ್ರಪ್ಪ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಹ್ಞೂ ಅಂದಿದ್ರಿ ಸರ್. ಆದ್ರ ಹಿಂಗ್ ಮಾಡ್ತಾನ ಅಂದ್ರೆ ಇದು ದುಡ್ಡಿಗೋಸ್ಕರ ಬಂದಿರೋ? ದುಡ್ಡಿಗೋಸ್ಕರನೇ ಬಂದಿ. ಧನ್ಯವಾದಗಳು ಅಬ್ದುಲ್ ಅವರೇ, ಧನ್ಯವಾದಗಳು. ಈಗ ನೋಡಿದ್ರೆ ನೀವು, ನಮ್ಮ ಪ್ರತಿನಿಧಿ ಅಬ್ದುಲ್ ಅವರು ಹೇಳೋ ಪ್ರಕಾರ ದುಡ್ಡಿಗೋಸ್ಕರ ಚಡ್ಡಿ ಬಲಿ ಆಗೋದು ಬೇಡ. ಸದಾ ನೋಡ್ತಾ ಇರಿ ಕೆಲಸದಲ್ಲ ಟಿವಿ. ಧನ್ಯವಾದಗಳು.